ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ತುಂಬಾ ಜನ ನಂಗೆ ಕೇಳಿದ್ರಿ, ಬೇರೆ ದೇಶದ್ದು ಕಂಪನಿಗೆ ಮನೆಯಿಂದಲೇ ಮಾಡುವಂತ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು ಬಂದ್ಬಿಟ್ಟು ಬೇರೆ ದೇಶದ್ದು ಕಂಪನಿ, ಆಯ್ತಾ, US ಬೇಸ್ಡ್ ಕಂಪನಿ. ನೀವು ಮನೆಯಿಂದಲೇ ಮಾಡುವಂತ ಕೆಲಸ, ನಿಮ್ಗೆ ಹಣ ಡಾಲರ್ ಅಲ್ಲಿ ಸಿಗುವಂತದ್ದು. ಸೊ ಒಂದು ಒಳ್ಳೆ ಅರ್ನಿಂಗ್ ಕೂಡ ಇದೆ, 50,000 ತನಕ ನೀವು ಅರ್ನ್ ಮಾಡಬಹುದು. ಓಕೆ, ಏನ್ ಕೆಲಸ ಎಲ್ಲವನ್ನ ಡೀಟೇಲ್ ಆಗಿ ಇವ್ರದ್ರಲ್ಲಿ ನಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರೋದಂತ ಹೇಳಿದ್ರೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಂಡು ಅದಕ್ಕೆ ಒತ್ತಿ. ಏನಕ್ಕಂತಂದ್ರೆ ನಾನು ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ ತರ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮ್ಗೆ ಫಸ್ಟ್ ಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಇವಾಗ ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಇದರ ಲಿಂಕ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಅದು ಒತ್ತಿದ ಕೂಡ ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಓಕೆ, ಕಂಪನಿ ಹೆಸರು ಬಂದ್ಬಿಟ್ಟು ಡ್ರೀಮ್ ಪೋರ್ಟ್ ಅಂತ. ನೀವು ಇಲ್ಲಿ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡುವಂಥದ್ದು. ನಿಮ್ಮದು ರೋಲ್ ಬಂದ್ಬಿಟ್ಟು ಟ್ರಾವೆಲ್ ಮ್ಯಾನೇಜರ್ ಅಂತ. ಓಕೆ, ನೀವು ಎಲ್ಲ ಕಡೆಯಿಂದ ಅರ್ಜಿ ಸಲ್ಲಿಸ್ಬೋದು. ಇವಾಗ ನೀವು ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿದ್ರೆ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ನೀವು ಬೇರೆ ದೇಶದಲ್ಲಿದ್ದೀರಾ, ದುಬೈಲಿದ್ದೀರಾ, ಸೌದಿಲಿದ್ದೀರಾ ಅಂತ ಹೇಳಿದ್ರೆ ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ವರ್ಕ್ ಆನ್ಲೈನ್ ಫ್ರಮ್ ಎನಿವೇರ್, ಇಲ್ಲಿಂದ ಬೇಕಾದರೆ ಕೆಲಸ ಮಾಡ್ಬೋದು. ನಿಮಗೆ ಇಲ್ಲಿ ಮನೆಯಿಂದಲೇ ಮಾಡುವಂಥ ಕೆಲಸ ಇದು. ಮತ್ತು ನಿಮಗೆ ಇಲ್ಲಿ ಸಂಬಳ ಉಂಟಲ್ಲ, USD ಕೊಡ್ತಾರೆ. USD ಅಂತ ಹೇಳಿದ್ರೆ ಡಾಲರಲ್ಲಿ ಕೊಡ್ತಾರೆ. ಓಕೆ, ತುಂಬ ಚೆನ್ನಾಗಿ ಅರ್ನ್ ಕೂಡ ಮಾಡ್ಬೋದು ಇಲ್ಲಿ ಅಂತ ಹೇಳಿದ್ರೆ. ಮಂತ್ಲಿ ಒಂದು 50,000 ತನಕ ಅರ್ನ್ ಮಾಡ್ಬೋದು. ನೀವಿಲ್ಲ ಲೈಕ್ ನಾನು ಪಾರ್ಟ್ ಟೈಮ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 20-25,000 ತನಕ ಅರ್ನ್ ಮಾಡ್ಬೋದು. ನೀವು ಎಷ್ಟು ಕೆಲಸ ಮಾಡ್ತೀರಾ ಅಷ್ಟು ಇಲ್ಲಿ ಅರ್ನಿಂಗ್ ಆಗುತ್ತೆ. ಓಕೆ, ನೀವು PUC ಮಾಡಿದ್ರೆ ಸಾಕು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ಇವರು ಟ್ರೈನಿಂಗ್ ಕೂಡ ಫ್ರೀ ಆಗಿ ಕೊಡ್ತಾರೆ. ಯಾವುದೇ ಥರದ ಎಲ್ಲೂ ಹಣ ತಗೊಳ್ಳಲ್ಲ. ನಾನು ಫಸ್ಟಿಗೆ ಹೇಳ್ತೀನಿ, ಎಲ್ಲೂ ಯಾವ ಸ್ಟೆಪ್ಪಲ್ಲಿ ನಿಮಗೆ ಹಣ ಇಲ್ಲಿ ಕೇಳಲ್ಲ. ಸೊ ಯಾವ ಸೈಟ್ ನೀವು ಹಣ ಕೇಳಲ್ಲ ನೋಡಿ, ಅದಕ್ಕೆ ನೀವು ಆರಾಮಾಗಿ ಅರ್ಜಿ ಸಲ್ಲಿಸ್ಬೋದು. ಅಲ್ಲಿ ನಿಮ್ಗೆ ಏನೂ ಮೋಸ ಆಗಲ್ಲ. ಸೊ ಇದು ಜೆನ್ಯೂನ್ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ತುಂಬ ಜನ ಇಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸೊ ಫ್ರೀ ಆಗಿ ಅವರು ಟ್ರೈನಿಂಗ್ ಕೂಡ ಕೊಡ್ತಾರೆ. ಸೊ ನಿಮಗೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ಮ್ಯಾನೇಜ್ ಮಾಡುವಷ್ಟು ಇಂಗ್ಲೀಷ್ ಗೊತ್ತಿದ್ರೆ ಸಾಕು, ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಮತ್ತು ಇಂಟರ್ನೆಟ್ ಚೆನ್ನಾಗಿರಬೇಕು, ಒಂದು ಲ್ಯಾಪ್ಟಾಪ್ ಇಲ್ಲ ಕಂಪ್ಯೂಟರ್ ಇರಬೇಕು ಈ ಕೆಲಸಕ್ಕೆ. ಅಷ್ಟಿದ್ರೆ ಸಾಕು, ನೀವು ಇದು ಮನೇಲೆ ಕೂತ್ಕೊಂಡು ಮಾಡ್ಬೋದು ಕೆಲಸವನ್ನು. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಫಸ್ಟಿಗೆ ನೀವು ಅಪ್ಲೈ ಮಾಡುವಾಗ ಅದು ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಟೆಸ್ಟ್ ಇರ್ತದೆ, ಅದು ಕೂಡ ನಾನು ನಿಮಗೆ ತಿಳ್ಕೊಂಡು ಕೊಡ್ತೀನಿ. ಒಂದು ಟ್ರೈನಿಂಗ್ ಇರ್ತದೆ, ಅದು ನೀವೇ ಅಟೆಂಡ್ ಮಾಡಬೇಕು. ಅದು ನಾನು ಹೆಲ್ಪ್ ಮಾಡೋಕ್ಕಿಲ್ಲ, ಆಯಿತಾ. ಅವ್ರದ್ದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತದೆ ಕಂಪನಿದು. ಓಕೆ, ಸೊ ನಾನು ಅಸೆಸ್ಮೆಂಟ್ ಟೆಸ್ಟ್ ಮಾಡ್ಕೊಡೋದು ಹೇಳ್ತೀನಿ. ಅದಾದಮೇಲೆ ಟ್ರೈನಿಂಗ್ ನೀವೇ ಮಾಡಿ, ಟ್ರೈನಿಂಗ್ ಕಂಪ್ಲೀಟ್ ಆದಮೇಲೆ ನಿಮಗೆ ಇಲ್ಲಿ ಕೆಲಸ ಸಿಗುವಂಥದ್ದು. ಓಕೆನಾ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಆಲ್ರೆಡಿ ನೋಡಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ. 2,900ಕ್ಕಿಂತ ಜಾಸ್ತಿ ಜನ ಇಲ್ಲಿ ಫ್ರೀಲಾನ್ಸರ್ ಕೆಲಸ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ನೀವು ಕೂಡ ಒಬ್ಬರಾಗಿ ಇಲ್ಲಿ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ತುಂಬ ಜನಕ್ಕೆ ಲಿಂಕ್ ಸಿಗಲ್ಲ. ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ. ಓಕೆ, ನಾನು ಕಮೆಂಟಲ್ಲಿ ಬೇಕಾದರೆ ಪಿನ್ ಮಾಡ್ಕೊತೀನಿ, ಅಲ್ಲಿಂದ ಕೂಡ ನೀವು ಚೆಕ್ ಮಾಡಿ ಅರ್ಜಿ ಸಲ್ಲಿಸಿ. ಓಕೆ, ಸೊ ಇಲ್ಲಿ ಜಾಯ್ನ್ ಅ ಸ್ಟೂಡೆಂಟ್ ಇದೆಯಲ್ಲ, ಇದಕ್ಕೆ ಓದ್ತಿ. ಇದಕ್ಕೆ ಓದಿದ ಕೂಡ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ರಿಜಿಸ್ಟ್ರೇಷನ್ ಪೇಜ್, ಆಯಿತಾ. ಲಾಗಿನ್ ವಿತ್ ಗೂಗಲ್, ಇಲ್ಲ ಅಂತ ಹೇಳಿದ್ರೆ ಲಾಗಿನ್ ವಿತ್ ಫೇಸ್ಬುಕ್. ಓಕೆ, ನೀವಿದ್ದು ಲಾಗಿನ್ ವಿತ್ ಗೂಗಲ್ ಮಾಡಿ. ಸೊ ಈ ಥರ ಬರ್ತದೆ, ಕಂಟಿನ್ಯೂ. ಅದಾದಮೇಲೆ ನಿಮ್ದು ಇಲ್ಲಿ ನೇಮ್ ಹಾಕಬೇಕಾಗ್ತದೆ ನೀವು ಕರೆಕ್ಟಾಗಿ. ನೆಕ್ಸ್ಟ್ ಫುಲ್ ನೇಮ್, ನಿಮ್ಮದು ಲಾಸ್ಟ್ ನೇಮ್ ಹಾಕಿ. ಅದಾದಮೇಲೆ ನಿಮ್ಮದು ಕಂಟ್ರಿ ಆಫ್ ರೆಸಿಡೆನ್ಸ್, ನೀವು ಎಲ್ಲಿದ್ದೀರಾ ಅಲ್ಲಿಂದ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಎಲ್ಲ ದೇಶದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಆಯಿತಾ. ಸಿಟಿ ಆಫ್ ರೆಸಿಡೆನ್ಸ್, ನೀವು ಎಲ್ಲಿಂದ ಬಿಲಾಂಗ್ ಆಗಿದ್ದೀರಾ ಸಿಟಿ, ಅದು ಇಲ್ಲಿ ಸ್ಪೆಸಿಫೈ ಮಾಡಿ, ಆಯಿತಾ. ಎಲ್ಲ ಸಿಟಿಯವರು ಕೂಡ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ನಿಮ್ಮದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ಹಾಕಿ, ಅದಾದಮೇಲೆ ಆಟೋಮೆಟಿಕ್ಕಾಗಿ ನಿಮ್ಮದು ಮೇಲ್ ಐಡಿ ತೊಗೊತದೆ. ಮತ್ತು ಇದು 2 ಟಿಕ್ ಮಾಡಿ, ಅದಾದಮೇಲೆ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಇಯರ್ ಆಫ್ ಸೇಲ್ಸ್ ಆರ್ ಸಪೋರ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ. ಫ್ರೆಶರ್ಸ್ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ನೋ ಎಕ್ಸ್ಪೀರಿಯನ್ಸ್. ಓಕೆ, ಯುವರ್ ಸೇಲ್ಸ್ ಆರ್ ಕಸ್ಟಮರ್ ಕೇರ್ ಇಂಡಸ್ಟ್ರಿ ಅಂತ ಕೇಳ್ತಾ ಇದ್ದಾರೆ. ನನ್ನ ನೆಕ್ಸ್ಟ್ ಎಜುಕೇಷನ್ ಲೆವೆಲ್ ಏನು ಕಲ್ತಿದ್ದೀರಾ, ಕಾಲೇಜಾ ಡಿಗ್ರಿನ ಏನು ಕಲ್ತಿದ್ದೀರಾ ಅದು ಸ್ಪೆಸಿಫೈ ಮಾಡಿ. ಏನಿಲ್ಲ ನೀವು ಲೈಕ್ ಒಂದು PUC ಮಾಡಿದ್ರೆ ಕೂಡ ಅರ್ಜಿ ಸಲ್ಲಿಸ್ಬೋದು ಇದಕ್ಕೆ. ಓಕೆ, ಏನಕ್ಕಂತ ಹೇಳಿದ್ರೆ ನೀವು 10th ಮಾಡಿದ್ರು ಅರ್ಜಿ ಸಲ್ಲಿಸ್ಬೋದು, ಇಲ್ಲ ಅಂತೇನಿಲ್ಲ, ಆಯಿತಾ. ಬಟ್ ಮೇನ್ ಎಂಥ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ರೆ, 10th ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಹೋಗ್ಬೇಡಿ, ನೀವು ಸೆಲೆಕ್ಟೇ ಆಗಲ್ಲ. ಸೊ ಕಾಲೇಜ್ ಇದ್ದರೆ PUC ಮಾಡಿದ್ರೆ ಸಾಕು, ನೀವು ಅರ್ಜಿ ಸಲ್ಲಿಸ್ಬೋದು. ನಾನಿಲ್ಲಿ ಬ್ಯಾಚುಲರ್ ಅಂತ ಸೆಲೆಕ್ಟ್ ಮಾಡ್ತೀನಿ, ತುಂಬ ಜನ ಬ್ಯಾಚುಲರ್ ಇರ್ತಾರಲ್ಲ ಅದಕ್ಕೆ. ನೆಕ್ಸ್ಟ್ ನಿಮ್ಮ ಇಂಗ್ಲೀಷ್ ಲೆವೆಲ್ ನೇಟಿವ್ ಅಡ್ವಾನ್ಸ್ಡ್ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮಗೆ ಭಾಷೆ ಬೇರೆ ಗೊತ್ತಿದ್ರೆ ಅದನ್ನೆಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಇದು ಬೇಡ, ವಾಪಸ್ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ ಇಫ್ ಯು ಆರ್ ಅ ಮ್ಯಾಚ್. ಸೊ ಗೋ ಟು ಕ್ವಶನರೀಸ್. ಸೊ ಆರ್ ಯು ಓಪನ್ ಟು ಕಮಿಷನ್ ಬೇಸ್ಡ್ ಸ್ಟ್ರಕ್ಚರ್ ದಟ್ ರಿಲೈ ಆನ್ ಕ್ಲೋಸಿಂಗ್ ಸೇಲ್ಸ್? ಎಸ್ 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 ಎಸ್
ಎಸ್ ಎಲ್ಲದಕ್ಕೆ ಎಸ್ ಎಸ್ ಹಾಕಿ ಆಯಿತಾ. ಎಲ್ಲದಕ್ಕೆ ಎಸ್ ಎಸ್ ಹಾಕಿ ಮತ್ತೆ ಸಬ್ಮಿಟ್ ಮಾಡಿ. ಸೊ ನಾವು ಸೆಲೆಕ್ಟ್ ಆದ್ವಿ ಆಯ್ತಾ. ಸೊ ಅದಕ್ಕೆ ಇದು ನಮಗೆ ಓಪನ್ ಆಯಿತು. ಇಲ್ಲ ಅಂತಂದರೆ ಇದು ಓಪನ್ ಆಗಲ್ಲ. ಓಕೆ. ಸೊ ಇಲ್ಲಿ ಡಿಯರ್ ಸುಷ್ಮಿತಾ ಪ್ರಭು, ವಿ ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಇಂಟ್ರೆಸ್ಟ್ ಜಾಯ್ನಿಂಗ್ ಡ್ರೀಮ್ ಪೋರ್ಟ್, ಟೇಕ್ ಅ ಟೆಸ್ಟ್. ಸೊ 20 ನಿಮಿಷ ಕೊಡ್ತಾರೆ, ಒಂದು ಅಟೆಂಪ್ಟ್, ಮತ್ತೆ ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಓಕೆ, ನಾನು ನಿಮ್ಗೆ ಇದಕ್ಕೆ ಹೆಲ್ಪ್ ಮಾಡ್ತೀನಿ. ನಾನೆಲ್ಲ ಅಸೆಸ್ಮೆಂಟ್ ಟೆಸ್ಟ್ ಆನ್ಸರ್ ನಿಮ್ಗೆ ಕೊಡ್ತೀನಿ, ಅದು ನೀವು ಟಿಕ್ ಹಾಕೊಂಡು ಹೋಗಬೇಕಾಗ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್. ಸೊ ಕ್ವಶನ್ಸ್ ಈ ಥರ ಇದೆ, ಸ್ವಲ್ಪ ಟಫ್ ಇದೆ ಫ್ರೆಂಡ್ಸ್. ಸೊ ನಾನು ನಿಮ್ಗೆ ಆನ್ಸರ್ ಕೊಟ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದಕ್ಕೆ ಬಂದುಬಿಟ್ಟು ಆನ್ಸರ್ 4 ಆಯಿತಾ. ಸೊ ನಿಮ್ಗೆ ಆಚೆ ಈಚೆ ಇರ್ಬೋದು ಕ್ವಶನ್ಸ್, ಸೊ ನೀವು ಕರೆಕ್ಟಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. 4. ನೆಕ್ಸ್ಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟೇಷನ್ ಎಕ್ಸ್ ಆ್ಯಂಡ್ ವೈ 180 ಕಿಲೋಮೀಟರ್. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಎಟ್ 5 PM. ಕರೆಕ್ಟಾಗಿ ಕ್ವಶನ್ ನೋಡಿ. ಇದಕ್ಕೆ ಬಂದುಬಿಟ್ಟು ಆನ್ಸರ್ ಸ್ಟೆಪ್ ಇ. ಓಕೆ, ಅದಾದಮೇಲೆ ಆ್ಯನ್ ಆರ್ಗನೈಸೇಷನ್ ಆಲ್ support staff members are in the administration department. Some director also in the administrative department. ಇದಕ್ಕೆ some administration department employees are directors ಆಯ್ತಾ. ನೆಕ್ಸ್ಟ್ ಆ ಪ್ರಾಜೆಕ್ಟ್ ಟೀಮ್ ಹ್ಯಾಡ್ 16 new hires and 9 experienced employees. 4 new hires can do the equivalent work of 3 experienced employees. ಸೊ ಇದಿಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ 4 ಆಯಿತಾ. ಸೊ ಇದಕ್ಕೆ ಬಂದುಬಿಟ್ಟು ಆನ್ಸರ್ 13. ಕರೆಕ್ಟಾಗಿ ಕ್ವಶನ್ ನೋಡಿ ಆನ್ಸರ್ ಮಾಡಿ. ನೆಕ್ಸ್ಟ್ ದ ಪ್ರಾಜೆಕ್ಟ್ ಟೀಮ್, ಇದಕ್ಕೆ ಬಂದುಬಿಟ್ಟು ಆನ್ಸರ್ 28. ಈ ಥರ ಬಾಕ್ಸ್ ಇರೋದಕ್ಕೆ ಆನ್ಸರ್ ಬಂದುಬಿಟ್ಟು 6. ಓಕೆ, ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಸ್ಕಲ್ಪ್ಚರ್ಸ್. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ 7. ನೆಕ್ಸ್ಟ್ ಇದಕ್ಕೆ ಬಂದುಬಿಟ್ಟು ಆನ್ಸರ್ ಸ್ಟೆಪ್ ಪಿ ಆ್ಯಂಡ್ ಸ್ಟೆಪ್ ಎಮ್. ಓಕೆ, ಅದಾದಮೇಲೆ ನೆಕ್ಸ್ಟ್. ಸೊ ನಿಮ್ಗೇನಾದರೂ ಕ್ವಶನ್ಸ್ ಚೇಂಜ್ ಆದರೆ ಅವು ಚೇಂಜ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ಕ್ವಶನ್ನ ಹೋಗಿ ಚಾಟ್ ಜಿಪಿಟಿಗೆ ಹಾಕಿ ಆನ್ಸರ್ ಫೈಂಡ್ ಔಟ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಜೆಮಿನಿ ಗೊತ್ತಲ್ವಾ, ಜೆಮಿನಿಲಿ ಕೂಡ ಕ್ವಶನಿಗೆ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ನೀವು ಕಾಪಿ ಪೇಸ್ಟ್. ಇಲ್ಲ ಅಂತ ಕೆಲವೊಮ್ಮೆ ಇದು ಈ ಥರ ಅಂತ ಹೇಳಿದ್ರೆ ಬಾಕ್ಸಸ್ ಎಲ್ಲ ಇರ್ತದಲ್ಲ, ಅವಾಗ ಏನು ಮಾಡಿ ಅಂತ ಹೇಳಿದ್ರೆ ನೀವು ಡೈರೆಕ್ಟ್ ಫೋಟೋ ತೆಗೆದು ಸ್ಕ್ರೀನ್ಶಾಟ್ ತೆಗೆದು ಜೆಮಿನಿಗೆ ಹಾಕಿ ಅದು ಆನ್ಸರ್ ಕೊಡ್ತದೆ. ಓಕೆ, ಸೇಮ್ ಕ್ವಶನ್ಸ್ ಬಂದರೆ ನನ್ನದೇ ಕಾಪಿ ಮಾಡಿ. ಓಕೆ, ಸೇಮ್ ಕ್ವಶನ್ ಬರೋ ಚಾನ್ಸಸ್ ಇದೆ. ತುಂಬ ದಿನ ಆದಮೇಲೆ ನಾನು ಅಪ್ಲೋಡ್ ಮಾಡಿ 1 ತಿಂಗಳಾದಮೇಲೆ ಕ್ವಶನ್ ಚೇಂಜ್ ಆಗೋ ಚಾನ್ಸಸ್ ಕೂಡ ಇದೆ. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ, ಸೊ ಒಂದು ಕೆಲವಷ್ಟು ಜನ ಕೆಲಸ ಸಿಕ್ಕಿದೆ. ಸೊ ಆವಾಗ ಕ್ವಶನ್ ಸೇಮ್ ಇತ್ತು ಆಯಿತಾ, ಇವಾಗ ಚೇಂಜ್ ಆಗಿದೆ. The team worked hard and collaborated well. The team worked hard and collaborated well. Next, fill in the blanks. ಸೊ ಶಿ ಗೋಸ್, ಇದು ಈಸಿ ಇರುತ್ತೆ, ಬಟ್ ಆದರೂ ಚಾಟ್ ಜಿ ಪಿ ಟಿ ಡಿಪೆಂಡ್ ಏನಕ್ಕೆ ಆಗ್ತೀನಿ ಅಂತ ಹೇಳಿದ್ರೆ ರಾಂಗ್ ಆದರೆ ನಾವು ಸೆಲೆಕ್ಟ್ ಆಗಲ್ಲ ನೆಕ್ಸ್ಟ್ ಸ್ಟೆಪ್. ಅದಕ್ಕೆ ಇದಕ್ಕೆ ಆನ್ಸರ್ ಐ ಸಾ ಹರ್ ಎಟ್ ದ ಪಾರ್ಟಿ ಲಾಸ್ಟ್ ನೈಟ್. ಐ ಸಾ ಹರ್ ಎಟ್ ದ ಪಾರ್ಟಿ ಲಾಸ್ಟ್ ನೈಟ್. ಕರೆಕ್ಟ್ ಅಲ್ಲ? ಎಸ್. ಅದಾದಮೇಲೆ ಇಫ್ ಐ ಡ್ಯಾಶ್ ಮೋರ್ ಟೈಮ್ ಐ ವುಡ್ ಲರ್ನ್ ಅನದರ್ ಲ್ಯಾಂಗ್ವೇಜ್. ಹ್ಯಾಡ್, ಇದಕ್ಕೆ ಆನ್ಸರ್ ಹ್ಯಾಡ್. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಶಿ ಡಸಂಟ್ ಲೈಕ್ ಐಸ್ ಕ್ರೀಮ್. ಶಿ ಡಸಂಟ್ ಲೈಕ್ ಐಸ್ ಕ್ರೀಮ್ ಐ ಥಿಂಕ್ ಇದೆ ಅನಿಸುತ್ತೆ. ಲೈಕ್ ಅಲ್ವಾ? ಎಸ್, ಡಸಂಟ್ ಮತ್ತು ಲೈಕ್ ಕರೆಕ್ಟಾಗಿ ನೋಡಿ, ಆಲ್ಮೋಸ್ಟ್ ಸೇಮ್ ಇದೆ. ಇದು ಕೂಡ ಡಸಂಟ್, ಇದು ಲೈಕ್ಸ್ ಇದೆ, ಇದು ಲೈಕ್. ಶುಡ್ ಲೈಕ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಬ್ ಫಾರ್ಮ್. ಇಫ್ ಹಿ ಡ್ಯಾಶ್ ಹಾರ್ಡರ್ ಹಿ ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್. ಇಫ್ ಹಿ ಐ ಥಿಂಕ್ ಸ್ಟಡೀಡ್, ಬಟ್ ನೋಡೋಣ ಏನಕ್ಕಂತ ಹೇಳಿದ್ರೆ ರಾಂಗ್ ಆಗಬಾರ್ದು. ಸ್ಟಡೀಡ್ ನಾನು ಹೇಳೋದು ಕರೆಕ್ಟಾ? choose the correct word to complete the sentence. So since.
Next, which of the following word is a synonym for complicated? I think it's a difficult ಅನ್ಸುತ್ತೆ. ಹೌದು, difficult. Fill in the blanks with the correct word. It's important to ನೋಡೋಣ. ಓ, ಪ್ರೂಫ್ ರೀಡ್. ಓಕೆ ಓಕೆ, ಕರೆಕ್ಟಾಗಿ ಹೋಗಿದೆ ನಾನು. ಇದು ಆನ್ಸರ್. Fill in the blanks. The cat dash on the mat. Sits. ಅದಾದ್ಮೇಲೆ fill in the blanks. She is very good dash playing at. Next, choose the correct form. ಇದು I have gone to the store. I have gone to the store. Choose the correct sentence. We have finished our work. We have finished. ಇದು ಒಂದೇ ಥರ ಇರ್ತದೆ ಫ್ರೆಂಡ್ಸ್ ಆನ್ಸರ್ಸ್. ಸ್ವಲ್ಪ ನೋಡಿ ಆನ್ಸರ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. She told me she would arrive tomorrow. She told me she would arrive tomorrow. ಇದು she would arrive tomorrow. ಕರೆಕ್ಟ್ ಅಲ್ಲ? ಇದು ಅರೈವ್ಸ್ ಇದೆ, ಅರೈವ್ ಕರೆಕ್ಟ್ ನೋಡಿ ಫ್ರೆಂಡ್ಸ್. ಆಚೆ ಇರ್ತದೆ ಆಪ್ಷನ್ಸ್. ಅರೈವ್ ನೋಡಿ, ರಾಂಗ್ ಆಯ್ತು ವಾಪಸ್ಸು. ನೆಕ್ಸ್ಟ್, ಐಡೆಂಟಿಫೈ ದ ಮಿಸ್ಪ್ಲೇಸ್ಡ್ ವರ್ಡ್. ಇದು ಈ ಥರ ಕಾಪಿ ಪೇಸ್ಟ್ ಮಾಡಿ, ನಂದೇ ಆನ್ಸರ್ ಸೇಮ್ ಬಂದರೆ ನಂದೇ ಕಾಪಿ ಪೇಸ್ಟ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಅಕೊಮೊಡೇಟ್ ಮಿಸ್ಪ್ಲೇಸ್ಡ್ ವರ್ಡ್ ಅಲ್ವಾ? ಇದಲ್ವಾ ಅಕೊಮೊಡೇಟ್? ರಾಂಗ್ ಇರೋದು ಸೆಂಟೆನ್ಸ್. ಡಬಲ್ ಎಮ್ ಇರಬೇಕು. ಹೌದು, ಈ ಸಿಂಗಲ್ ಎಮ್ ಇದೆ. ಅಕೊಮೊಡೇಟ್. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. The information is very useful. The information is ಇದು misplaced word. ಸಪರೇಟ್ ಇದು ಆನ್ಸರ್. ಇದಕ್ಕೆ ಆನ್ಸರ್. ದೇ ಆರ್ ಗೋಯಿಂಗ್ ಟು ದ ಪಾರ್ಕ್. They are going to the park. They are. Choose the correct sentence. She can speak English fluently. She can speak English fluently. ಇದು ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ನೀವು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಆನ್ಸರ್ ಟಿಕ್ ಮಾಡುವಾಗ. ಹಿ ಈಸ್ ದ ಮ್ಯಾನ್ ಹೂ ಓನ್ ದ ಲಾಟ್ರಿ. He is the man who won the lottery. He is the man who's ಇದು he is the man who won the lottery. ನೋಡಿ, ಸೇಮ್ ಇದೆ. ಇದು ಹೂಸ್ ಇದೆ, ಇದು ಹೂ ಇದೆ. ಇದು ಆನ್ಸರ್. Fill in the blanks with the correct preposition. The book is of course on the table, but still ನಾನು ಸರ್ಚ್ ಮಾಡ್ತಾ ಇದ್ದೀನಿ. Fill in the blanks with the correct word. ಕರೆಕ್ಟ್ ವರ್ಡ್ ಇದಲ್ವಾ? ಬ್ರೇಕ್.
ನೆಕ್ಸ್ಟ್ fill in the blanks with the correct form of word. She always dash her homework before dinner. ಡಸ್ ಆನ್ಸರ್ ಬಂದ್ಬಿಟ್ಟು ಡಸ್. ಓಕೆ, ಅದಾದಮೇಲೆ ಸಬ್ಮಿಟ್ ಮಾಡಿ. ಓಕೆ, ಒಂದು ಕೊಡಿ, ನೋ ಸಬ್ಮಿಟ್. ಕಂಗ್ರ್ಯಾಚುಲೇಷನ್ ಆನ್ ಸಕ್ಸಸ್ಫುಲಿ ಪಾಸಿಂಗ್ ದ ಆನ್ಲೈನ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಟೆಸ್ಟ್ ನನಗೆ ಈಸಿ ಅಂತ ಅನ್ನಿಸ್ತು, ಅಷ್ಟೇನು ಟಫ್ ಏನು ಅನ್ನಿಸ್ಲಿಲ್ಲ. ಸೊ ಸೇಮ್ ನಿಮಗೆ ಕ್ವಶನ್ ಬಂದರೆ ನಂದೇ ಟಿಕ್ ಮಾಡ್ಕೊಂಡು ಹೋಗಿ, ಆಯಿತಾ. ಸೊ ಇದು ಆದಮೇಲೆ ಟ್ರೈನಿಂಗ್ ನಾನು ನಿಮ್ಗೆ ಹೇಳ್ದಂಗೆ ಸೊ ಕಂಟಿನ್ಯೂ ಮಾಡಬೇಕು. ಸೊ ಇಲ್ಲಿ ಟ್ರೈನಿಂಗಲ್ಲಿ ಏನಂತ ಹೇಳಿದ್ರೆ ಮೆಟೀರಿಯಲ್ ಇರ್ತದೆ. ಓಕೆ, ಟ್ರೈನಿಂಗ್ ಮೆಟೀರಿಯಲ್ ಇರ್ತದೆ, ಇದೆಲ್ಲ ನೀವು ಕಂಪ್ಲೀಟ್ ಮಾಡಬೇಕು. ಒಂದೊಂದೇ ಸ್ಟೆಪ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಿಮಗೆ ಟೈಮ್ ಕೊಡ್ತಾರೆ, ಎಷ್ಟು ದಿನ ಆಗುತ್ತೆ ಅಂತ ಹೇಳಿದ್ರೆ ಒಂದು ಗೋ ಟು ಟ್ರೈನಿಂಗ್ ನೋಡೋಣ. ಸೊ ಅದು ಕ್ಲಿಕ್ ಮಾಡಿದ ಕೂಡ ನಮ್ದು ಆಟೋಮೆಟಿಕ್ ಆಗಿ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ, ಆಯಿತಾ. ಸೊ ನಾನು ಮಾಡ್ದಂಗೆ ಮಾಡಿ ನೀವು. ಸುಷ್ಮಿತಾ, ನಾನು ಪ್ರಭು ಅಂತ ಹಾಕ್ತೀನಿ. ಅದಾದಮೇಲೆ ಟೈಮ್ ಝೋನು ನಿಮ್ದಿಲ್ಲಿ ಸೆಟ್ ಮಾಡಿ. ನೀವು ಯಾವ ದೇಶದಲ್ಲಿ ಇರ್ತೀರಾ ಆ ಥರ ಟೈಮ್ ಝೋನ್ ಸೆಟ್ ಮಾಡಬೇಕು. ಲ್ಯಾಂಗ್ವೇಜ್ ಇಂಗ್ಲೀಷ್ ಇರಬೇಕು. ಅದಾದಮೇಲೆ ಸೇವ್ ಚೇಂಜಸ್. ಓಕೆ, ಸೊ ಈ ಥರ ನೀವು ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಮಾಡಿ ಪ್ರತಿಯೊಂದು ಮಾಡ್ಯೂಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು, ಪ್ರತಿಯೊಂದು ಮಾಡ್ಯೂಲ್, ಆಯಿತಾ. ಅಂತ ಹೇಳಿದ್ರೆ ಟೈಮ್ ಇರ್ತದೆ ನಿಮಗೆ. ಓಕೆ, ಅಂತ ಹೇಳಿದ್ರೆ ಇವತ್ತೇ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ. ಒಂದು ಐ ಥಿಂಕ್ 3 ಇಲ್ಲ 4 ಡೇಸ್ ಕೊಡ್ತಾರೆ. ಸೊ ಅದ್ರ ಒಳಗೆ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಓಕೆ, ಸೊ ನಾವು ಮೇಲ್ ಚೆಕ್ ಮಾಡೋಣ. ಸೊ ನೋಡಿ, ಇಲ್ಲಿ ಬಂದು ನೋಡಿ, ಕಂಗ್ರ್ಯಾಚುಲೇಷನ್ ಆನ್ ಪಾಸಿಂಗ್ ಯುವರ್ ಇದು ಅಸೆಸ್ಮೆಂಟ್ ಅಂತ. ಸೊ ನೀವೇನು ಮಾಡಬೇಕಂತ ನಾನು ಮಾಡ್ದಲ್ಲ, ಅಲ್ಲಿ ಲಾಗಿನ್ ಆದ ನೋಡಿ, ಲಾಗಿನ್ ಆಗಿ ನೀವು ಇಲ್ಲಿ ಟ್ರೈನಿಂಗ್ ತೊಗೋಬೇಕಾಗ್ತದೆ. ಓಕೆ, ಸೊ ದ ಟ್ರೈನಿಂಗ್ ಟೈಮ್ ಲೈನ್ ನೋಡಿ. ಅವರ್ ಟ್ರೈನಿಂಗ್ ಪ್ರೋಗ್ರಾಮ್ ಕನ್ಸಿಸ್ಟ್ ಆಫ್ 2 ಸ್ಟೇಜಸ್, ಆನ್ಲೈನ್ ಟ್ರೈನಿಂಗ್ ಮತ್ತು ಪ್ರೀ ಲೈವ್ ಟ್ರೈನಿಂಗ್ ಪ್ರೋಗ್ರಾಮ್ಸ್. 2 ಟೈಪ್ ಟ್ರೈನಿಂಗ್ ಇದೆ ಇವರ ಹತ್ರ. ಓಕೆ, ಯು ಹ್ಯಾವ್ 16 ಡೇಸ್ ಟೋಟಲ್ ಟು ಕಂಪ್ಲೀಟ್ ದ ಪ್ರೋಗ್ರಾಮ್. 16 ದಿನ ಇದೆ ನಿಮ್ಮ ಹತ್ರ ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈನಿಂಗ್. ಇವಾಗ ಅಸೆಸ್ಮೆಂಟ್ ಟೆಸ್ಟ್ ತೊಗೊಂಡ್ರೆ ನಿಮ್ಗೆ ಇವತ್ತು ಸುಸ್ತಾಯಿತು, ನಾಳೆ ಮಾಡ್ಬೋದು. 16 ದಿನ ಇದೆ ಟೋಟಲ್, 16 ದಿನ. ಸೊ 3 ಡೇಸ್ ಟ್ರೈನಿಂಗ್ ಇಂಟ್ರೋ, ಇದು ಕಂಪ್ಲೀಟ್ ಮಾಡಲಿಕ್ಕೆ. ಇವಾಗ ಇಂಟ್ರೋ ಇದೆಯಲ್ಲ, ಇದು ಕಂಪ್ಲೀಟ್ ಮಾಡಲಿಕ್ಕೆ ಕೇವಲ 3 ದಿನ. ಅದ್ರ ಒಳಗೆ ನೀವು ಕಂಪ್ಲೀಟ್ ಮಾಡಬೇಕು ಇಂಟ್ರೋ. ಅದಾದಮೇಲೆ ಆನ್ಲೈನ್ ಟ್ರೈನಿಂಗ್ ಇದೆಯಲ್ಲ, ಅದು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ 10 ಡೇಸ್ ಇದೆ. ಓಕೆ, ಅದಾದಮೇಲೆ 6 ಡೇಸ್ ಸ್ಟೇಜ್ 2 ಪ್ರೀ ಲೈವ್ ಟ್ರೈನಿಂಗ್ ಇದೆಯಲ್ಲ, ಇದನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ 6 ಡೇಸ್ ಇದೆ. ಟೋಟಲ್ 16 ದಿನ ಇದೆ. ಓಕೆ, ಆದಷ್ಟು ಬೇಗ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಇಂಟ್ರೋ 3 ದಿನ, ಮತ್ತು ಆನ್ಲೈನ್ ಟ್ರೈನಿಂಗ್ 10 ದಿನ, ಮತ್ತು ಇದು 6 ದಿನ. ಸೊ ನಿಮ್ಗೆ ಇಷ್ಟು ಟೈಮ್ ಕೊಡ್ತಾರೆ ಅವರು. ಸೊ ನೀವು ಆದಷ್ಟು ಬೇಗ ಮುಗಿಸ್ಬೇಕಾಗ್ತದೆ. ಒಂದೇ ದಿನ ಮಾಡಿ ಮುಗಿಸ್ಲಿಕ್ಕೆ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ದಿನ ಮಾಡ್ಕೊಳ್ಳಿ, ಆದಷ್ಟು ಬೇಗ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಇವಾಗ ನಾವು ಏನೆಲ್ಲ ಅಸೆಸ್ಮೆಂಟ್ ತೊಗೊಂಡ್ವಿ ಎಲ್ಲ ವೇಸ್ಟ್ ಆಗುತ್ತೆ. ಓಕೆ, ಸೊ ಈ ಥರ ಮಾಡುವಂಥದ್ದು. ಇಷ್ಟು ಆದಮೇಲೆ ನಿಮ್ಗೆ ಇಲ್ಲಿ ಆಫರ್ ಲೆಟರ್ ಕೊಡ್ತಾರೆ, ಮತ್ತು ನೀವು ಇಲ್ಲಿ ಕೆಲಸಕ್ಕೆ ಜಾಯ್ನ್ ಆಗುವಂಥದ್ದು ಈ ಥರ ಇರುತ್ತೆ. ಓಕೆ.